ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಂದು ವಿಷಯಗಳು ತುಂಬ ಸಣ್ಣದಾಗಿ ಕಾಣುತ್ತವೆ, ಆದರೆ ಅವು ನಮ್ಮ ಸಂಪೂರ್ಣ ಜೀವನವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಅಂತಹ ಒಂದು ದೊಡ್ಡ ಶಕ್ತಿ ಎಂದರೆ ಮೌನ. ನಾವು ಯಾವಾಗಲೂ ಮಾತನಾಡುವುದರಲ್ಲೇ ಬ್ಯುಸಿಯಾಗಿರುತ್ತೇವೆ, ಆದರೆ ಕೆಲವೊಮ್ಮೆ ಮೌನವಾಗಿ ಯೋಚಿಸುವುದು, ಕೇಳುವುದು ಮತ್ತು ನಮ್ಮ ಗುರಿಯ ಕಡೆಗೆ ಗಮನ ಕೊಡುವುದು ನಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ಮುಂದೆ ಕರೆದೊಯ್ಯುತ್ತದೆ. ಕಡಿಮೆ ಮಾತನಾಡುವವರು ಯಾಕೆ ಹೆಚ್ಚು ಯಶಸ್ವಿಯಾಗುತ್ತಾರೆ? ಮೌನದ ಹಿಂದೆ ಇರುವ ನಿಜವಾದ ಶಕ್ತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಶುರು ಮಾಡೋಣ. 1. ಸ್ನೇಹಿತರೆ, ನಿಮಗೆ ಯೋಚಿಸುವ ಶಕ್ತಿ ನೀಡುತ್ತದೆ. ಸ್ನೇಹಿತರೆ, ಇಂದಿನ ಜಗತ್ತಿನಲ್ಲಿ ಹೆಚ್ಚಿನ ಜನರು ಮಾತನಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ, ಆದರೆ ಯಶಸ್ವಿ ಜನರು ಮಾತನಾಡುವುದಕ್ಕಿಂತ ಯೋಚಿಸುವುದಕ್ಕೆ ಹೆಚ್ಚು ಸಮಯ ಕೊಡುತ್ತಾರೆ. ಒಂದು ಸಣ್ಣ ಉದಾಹರಣೆ ನೋಡಿ. ಪರೀಕ್ಷೆ ಬರೆಯುವಾಗ ಪ್ರಶ್ನೆ ಪತ್ರಿಕೆ ಸಿಕ್ಕ ತಕ್ಷಣ ಬರೆಯಲು ಶುರು ಮಾಡಿದರೆ ತಪ್ಪುಗಳು ಆಗುವ ಸಾಧ್ಯತೆ ಹೆಚ್ಚು. ಆದರೆ 1 ನಿಮಿಷ ಶಾಂತವಾಗಿ ಯೋಚಿಸಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರ ಬರೆದರೆ ಫಲಿತಾಂಶ ಉತ್ತಮವಾಗುತ್ತದೆ. ಜೀವನವೂ ಹೀಗೆಯೇ. ಪ್ರತಿಯೊಂದು ನಿರ್ಧಾರಕ್ಕೂ ಮೊದಲು ಸ್ವಲ್ಪ ಸಮಯ ಮೌನವಾಗಿ ಯೋಚಿಸಿದರೆ ಅನೇಕ ತಪ್ಪುಗಳನ್ನು ತಪ್ಪಿಸಿಕೊಳ್ಳಬಹುದು. ಮೌನವಾಗಿರುವಾಗ ನಮ್ಮ ಮನಸ್ಸು ಸ್ಪಷ್ಟವಾಗಿ ಕೆಲಸ ಮಾಡುತ್ತದೆ. ನಮ್ಮ ಗುರಿ ಏನು, ಮುಂದೆ ಏನು ಮಾಡಬೇಕು, ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಗೌತಮ ಬುದ್ಧರು ಹೇಳಿದ ಒಂದು ಮಾತು ಇದೆ: ನೀವು ಮಾತನಾಡುವ ಮಾತು ಮೌನಕ್ಕಿಂತ ಉತ್ತಮವಾಗಿದ್ದರೆ ಮಾತ್ರ ಮಾತನಾಡಿ. ಈ ಮಾತಿನ ಅರ್ಥವೇನೆಂದರೆ ಪ್ರತಿಯೊಂದು ಮಾತಿಗೂ ಮೌಲ್ಯ ಇರಬೇಕು. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಸಮಯ ಮೌನವಾಗಿರಿ. ಏಕೆಂದರೆ ಮೌನವು ಕೇವಲ ಶಬ್ದದ ಕೊರತೆಯಲ್ಲ, ಅದು ಸ್ಪಷ್ಟವಾದ ಆಲೋಚನೆಗಳ ಆರಂಭ. ಒಳ್ಳೆಯ ಆಲೋಚನೆಗಳು ಒಳ್ಳೆಯ ನಿರ್ಧಾರಗಳನ್ನು ಕೊಡುತ್ತವೆ ಮತ್ತು ಒಳ್ಳೆಯ ನಿರ್ಧಾರಗಳು ಜೀವನದಲ್ಲಿ ದೊಡ್ಡ ಯಶಸ್ಸಿನ ಕಡೆಗೆ ನಿಮ್ಮನ್ನು ಕರೆದೊಯ್ಯುತ್ತವೆ. 2. ಹೆಚ್ಚು ಕೇಳುವವರು ಹೆಚ್ಚು ಕಲಿಯುತ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ಒಂದು ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಹೆಚ್ಚು ಮಾತನಾಡುವುದಕ್ಕಿಂತ ಹೆಚ್ಚು ಕೇಳುವುದನ್ನು ಕಲಿಯಿರಿ. ನಾವು ಮಾತನಾಡುವಾಗ ನಮಗೆ ಈಗಾಗಲೇ ಗೊತ್ತಿರುವ ವಿಷಯವನ್ನೇ ಹೇಳುತ್ತೇವೆ, ಆದರೆ ನಾವು ಕೇಳುವಾಗ ಹೊಸ ವಿಚಾರಗಳು, ಹೊಸ ಅನುಭವಗಳು ಮತ್ತು ಹೊಸ ಜ್ಞಾನ ನಮ್ಮೊಳಗೆ ಸೇರುತ್ತವೆ. ಅದಕ್ಕಾಗಿಯೇ ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ನಾಯಕ ಮತ್ತು ಯಶಸ್ವಿ ವ್ಯಕ್ತಿ ಮೊದಲು ಒಳ್ಳೆಯ ಕೇಳುಗನಾಗಿರುತ್ತಾನೆ. ಒಂದು ತರಗತಿಯನ್ನು ಊಹಿಸಿ. ಒಬ್ಬ ವಿದ್ಯಾರ್ಥಿ ಯಾವಾಗಲೂ ಮಾತನಾಡುತ್ತಿರುತ್ತಾನೆ. ಇನ್ನೊಬ್ಬ ವಿದ್ಯಾರ್ಥಿ ಶಿಕ್ಷಕರ ಪ್ರತಿಯೊಂದು ಮಾತನ್ನು ಗಮನದಿಂದ ಕೇಳುತ್ತಾನೆ. ಪರೀಕ್ಷೆಯ ಸಮಯ ಬಂದಾಗ ಹೆಚ್ಚು ಅಂಕ ಗಳಿಸುವ ಸಾಧ್ಯತೆ ಯಾರಿಗೆ? ಖಂಡಿತವಾಗಿ ಗಮನದಿಂದ ಕೇಳಿದ ವಿದ್ಯಾರ್ಥಿಗೆ. ಜೀವನವು ಇದೇ ರೀತಿ. ಪ್ರತಿಯೊಬ್ಬ ವ್ಯಕ್ತಿಯ ಅನುಭವ ನಮಗೆ ಒಂದು ಪಾಠ ಕಲಿಸುತ್ತದೆ. ವಯಸ್ಸಾದವರ ಮಾತು, ಶಿಕ್ಷಕರ ಸಲಹೆ, ತಂದೆ ತಾಯಿಯ ಅನುಭವ ಅಥವಾ ಒಬ್ಬ ಯಶಸ್ವಿ ವ್ಯಕ್ತಿಯ ಕಥೆ, ಇವೆಲ್ಲವೂ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಆದರೆ ಅದಕ್ಕಾಗಿ ಮೊದಲು ನಾವು ಕೇಳುವ ಅಭ್ಯಾಸ. ಚಾಣಕ್ಯರು ಹೇಳುತ್ತಾರೆ, ಕೇಳುವವನು ಪ್ರತಿದಿನ ಬೆಳೆಯುತ್ತಾನೆ, ಆದರೆ ಎಲ್ಲವನ್ನೂ ಗೊತ್ತಿದೆ ಎಂದುಕೊಳ್ಳುವವನು ಅಲ್ಲೇ ನಿಂತು ಬಿಡುತ್ತಾನೆ. ಸ್ನೇಹಿತರೆ, ನೀವು ಎಲ್ಲರಿಗಿಂತ ಬುದ್ಧಿವಂತರಾಗಬೇಕಾಗಿಲ್ಲ, ಆದರೆ ಎಲ್ಲರಿಂದಲೂ ಏನಾದರೂ ಕಲಿಯುವ ಮನಸ್ಸು ಇರಬೇಕು. ಏಕೆಂದರೆ ಕೇಳುವುದು ಒಂದು ಕಲೆ, ಕಲಿಯುವುದು ಒಂದು ಶಕ್ತಿ ಮತ್ತು ಆ ಶಕ್ತಿಯೇ ಒಂದು ದಿನ ನಿಮ್ಮ ಯಶಸ್ಸಿನ ಅಡಿಪಾಯವಾಗುತ್ತದೆ. 3. ಕೋಪ ಬಂದಾಗ ಮೌನ ನಿಮ್ಮನ್ನು ಕಾಪಾಡುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೋಪ ಬರುತ್ತದೆ, ಆದರೆ ಯಶಸ್ವಿ ವ್ಯಕ್ತಿ ಎಂದರೆ ಕೋಪ ಬರದವನು ಅಲ್ಲ, ಕೋಪವನ್ನು ನಿಯಂತ್ರಿಸುವವನು. ಕೋಪ ಬಂದಾಗ ನಮ್ಮ ಮನಸ್ಸು ಸರಿಯಾಗಿ ಯೋಚಿಸುವುದಿಲ್ಲ. ಆ ಸಮಯದಲ್ಲಿ ನಾವು ಹೇಳುವ ಒಂದು ಮಾತು, ಮಾಡುವ ಒಂದು ತಪ್ಪು ನಿರ್ಧಾರ ಅಥವಾ ಒಂದು ಸಣ್ಣ ತಪ್ಪು ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ನಂತರ ಎಷ್ಟೇ ಕ್ಷಮೆ ಕೇಳಿದರೂ ಕೆಲವು ಗಾಯಗಳು ಸುಲಭವಾಗಿ ಮಾಯವಾಗುವುದಿಲ್ಲ.
ಆದರೆ ಅದೇ ಸಮಯದಲ್ಲಿ ನೀವು ಕೆಲವು ಕ್ಷಣ ಮೌನವಾಗಿದ್ದರೆ ನಿಮ್ಮ ಕೋಪ ನಿಧಾನವಾಗಿ ಕಡಿಮೆಯಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಆಗ ನೀವು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಹುದು. ಒಂದು ಸಣ್ಣ ಉದಾಹರಣೆ ನೋಡಿ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ ತಕ್ಷಣವೇ ಕೋಪದಿಂದ ಉತ್ತರ ಕೊಟ್ಟರೆ ಜಗಳ ಹೆಚ್ಚಾಗುತ್ತದೆ. ಆದರೆ ನೀವು ಮೌನವಾಗಿ ಅಲ್ಲಿಂದ ಹೊರಟರೆ ಸ್ವಲ್ಪ ಸಮಯದ ನಂತರ ಇಬ್ಬರ ಕೋಪವು ಕಡಿಮೆಯಾಗುತ್ತದೆ. ಆಗ ಸಮಸ್ಯೆಯನ್ನು ಶಾಂತವಾಗಿ ಪರಿಷ್ಕರಿಸಬಹುದು. ಬುದ್ಧರು ಹೇಳಿದ ಒಂದು ಮಾತು: ಕೋಪವನ್ನು ಹಿಡಿದುಕೊಳ್ಳುವುದು ಎಂದರೆ ಇನ್ನೊಬ್ಬರಿಗೆ ಎಸೆಯಲು ಬಿಸಿ ಕಲ್ಲಿದ್ದಲನ್ನು ಕೈಯಲ್ಲಿ ಹಿಡಿದುಕೊಂಡಂತೆಯೇ. ಸುಡುವುದು ಇದುಕೊಂಡಂತೆಯೇ. ಸುಡುವುದು ಮೊದಲು ನಿಮ್ಮ ಕೈಯೇ. ಆದ್ದರಿಂದ ಸ್ನೇಹಿತರೆ, ಮುಂದಿನ ಬಾರಿ ಕೋಪ ಬಂದಾಗ ತಕ್ಷಣ ಮಾತನಾಡಬೇಡಿ. 10 ಸೆಕೆಂಡು ಮೌನವಾಗಿರಿ, ಆಳವಾಗಿ ಉಸಿರಾಡಿ, ನಂತರ ಮಾತ್ರ ಮಾತನಾಡಿ. ಆ 10 ಸೆಕೆಂಡಿನ ಮೌನ ನಿಮ್ಮ ಸಂಬಂಧವನ್ನು, ನಿಮ್ಮ ಗೌರವವನ್ನು ಮತ್ತು ಕೆಲವೊಮ್ಮೆ ನಿಮ್ಮ ಭವಿಷ್ಯವನ್ನೇ ಕಾಪಾಡಬಹುದು. ನೆನಪಿಡಿ, ಕೋಪದಲ್ಲಿ ಗೆದ್ದ ವಾದಕ್ಕಿಂತ ಮೌನದಿಂದ ಉಳಿಸಿಕೊಂಡ ಸಂಬಂಧವೇ ದೊಡ್ಡ ಗೆಲುವು. 4. ಆತ್ಮವಿಶ್ವಾಸ ಇರುವವರಿಗೆ ತಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ಸ್ನೇಹಿತರೆ, ನಿಜವಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿ ತನ್ನ ಬಗ್ಗೆ ದೊಡ್ಡ ಮಾತುಗಳನ್ನು ಆಡಬೇಕಾಗಿಲ್ಲ. ಏಕೆಂದರೆ ಅವನಿಗೆ ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರುತ್ತದೆ. ಕೆಲವರು ಯಾವಾಗಲೂ ನಾನು ಇದನ್ನು ಮಾಡುತ್ತೇನೆ, ನಾನು ಅದನ್ನು ಸಾಧಿಸುತ್ತೇನೆ ಎಂದು ಹೇಳುತ್ತಿರುತ್ತಾರೆ. ಆದರೆ ಮಾತಿಗಿಂತ ಕೆಲಸ ಕಡಿಮೆ ಇರುತ್ತದೆ. ಇನ್ನೊಂದೆಡೆ ಕೆಲವರು ಮೌನವಾಗಿ ತಮ್ಮ ಗುರಿಯ ಕಡೆಗೆ ದುಡಿಯುತ್ತಿರುತ್ತಾರೆ. ಅವರು ತಮ್ಮ ಸಮಯವನ್ನು ಮಾತಿನಲ್ಲಿ ವ್ಯರ್ಥ ಮಾಡದೆ ಕೆಲಸದಲ್ಲಿ ಬಳಸುತ್ತಾರೆ. ಜೀವನದಲ್ಲಿ ಜನರು ನಿಮ್ಮ ಮಾತನ್ನು ಕೆಲವು ನಿಮಿಷ ಮಾತ್ರ ನೆನಪಿಡುತ್ತಾರೆ, ಆದರೆ ನಿಮ್ಮ ಸಾಧನೆಯನ್ನು ವರ್ಷಗಳವರೆಗೆ ನೆನಪಿಡುತ್ತಾರೆ. ಆದ್ದರಿಂದ ನಿಮ್ಮ ಗುರಿ ಜನರನ್ನು ಮಾತಿನಿಂದ ಮೆಚ್ಚಿಸುವುದಲ್ಲ, ನಿಮ್ಮ ಕೆಲಸದಿಂದ ಪ್ರೇರೇಪಿಸುವುದಾಗಿರಬೇಕು. ಒಂದು ಬೀಜವನ್ನು ನೆನಪಿಸಿಕೊಳ್ಳಿ, ಅದು ಮಣ್ಣಿನೊಳಗೆ ಮೌನವಾಗಿ ಬೆಳೆಯುತ್ತದೆ. ಅದು ಯಾರಿಗೂ ಹೇಳುವುದಿಲ್ಲ ನಾನು ದೊಡ್ಡ ಮರವಾಗುತ್ತೇನೆ ಎಂದು. ಆದರೆ ಸಮಯ ಬಂದಾಗ ಅದೇ ಬೀಜ ದೊಡ್ಡ ಮರವಾಗಿ ಸಾವಿರಾರು ಜನರಿಗೆ ನೆರಳು ಕೊಡುತ್ತದೆ. ಯಶಸ್ವಿ ವ್ಯಕ್ತಿಯೂ ಹಾಗೆಯೇ. ಅವನು ಮೊದಲು ಮೌನವಾಗಿ ದುಡಿಯುತ್ತಾನೆ, ನಂತರ ಅವನ ಯಶಸ್ಸೇ ಅವನ ಪರವಾಗಿ ಮಾತನಾಡುತ್ತದೆ. ನೆನಪಿಡಿ, ನಿಮ್ಮ ಕೆಲಸ ನಿಮ್ಮ ಪರಿಚಯವಾಗಲಿ, ನಿಮ್ಮ ಫಲಿತಾಂಶವೇ ನಿಮ್ಮ ಉತ್ತರವಾಗಲಿ. ಆದ್ದರಿಂದ ಸ್ನೇಹಿತರೆ, ಇತರರಿಗೆ ನಿಮ್ಮನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡಬೇಡಿ. ಆ ಸಮಯವನ್ನು ನಿಮ್ಮ ಕನಸುಗಳಿಗಾಗಿ ದುಡಿಯಲು ಬಳಸಿ. ಒಂದು ದಿನ ನೀವು ಹೇಳಬೇಕಾಗುವುದಿಲ್ಲ, ನಿಮ್ಮ ಯಶಸ್ಸೇ ಎಲ್ಲರಿಗೂ ಉತ್ತರ ಕೊಡುತ್ತದೆ. 5. ಮೌನ ನಿಮ್ಮ ಗುರಿಯ ಮೇಲೆ ಗಮನ ಇಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಯಶಸ್ಸು ಸಾಧಿಸಲು ದೊಡ್ಡ ಪ್ರತಿಭೆಗಿಂತ ಏಕಾಗ್ರತೆ ಹೆಚ್ಚು ಮುಖ್ಯ. ನಿಮ್ಮ ಗಮನ ಎಲ್ಲೆಲ್ಲೂ ಹರಡಿದರೆ ನಿಮ್ಮ ಗುರಿ ನಿಧಾನವಾಗಿ ದೂರವಾಗುತ್ತದೆ. ಆದರೆ ಮೌನವಾಗಿ ನಿಮ್ಮ ಕೆಲಸದ ಮೇಲೆ ಗಮನ ಕೊಟ್ಟರೆ ಯಶಸ್ಸು ನಿಮ್ಮತ್ತ ಹತ್ತಿರವಾಗುತ್ತದೆ. ಇಂದಿನ ಕಾಲದಲ್ಲಿ ನಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುವ ಅನೇಕ ವಿಷಯಗಳಿವೆ. ಮೊಬೈಲ್, ಸೋಷಿಯಲ್ ಮೀಡಿಯಾ, ಅನಗತ್ಯ ಮಾತುಗಳು ಮತ್ತು ಇತರರ ಅಭಿಪ್ರಾಯಗಳು. ಇವುಗಳ ಮಧ್ಯೆ ನಮ್ಮ ಕನಸುಗಳನ್ನು ಮರೆತು ಬಿಡುವುದು ತುಂಬ ಸುಲಭ. ಆದರೆ ಯಶಸ್ವಿ ಜನರು ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ಅವರು ತಮ್ಮ ಗುರಿಯನ್ನು ಇತರರಿಗೆ ಹೇಳುವುದಕ್ಕಿಂತ ಅದಕ್ಕಾಗಿ ಪ್ರತಿದಿನ ಮೌನವಾಗಿ ದುಡಿಯುತ್ತಾರೆ. ಏಕೆಂದರೆ ಪ್ರತಿದಿನದ ಸಣ್ಣ ಪ್ರಯತ್ನಗಳೇ ಒಂದು ದಿನ ದೊಡ್ಡ ಯಶಸ್ಸನ್ನು ತರುತ್ತವೆ. ಒಬ್ಬ ಬಿಲ್ಲುಗಾರ ಗುರಿಯನ್ನು ಹೊಡೆಯುವಾಗ ಅವನ ಕಣ್ಣು ಗುರಿಯ ಮೇಲೆಯೇ ಇರುತ್ತದೆ. ಸುತ್ತಮುತ್ತಲಿನ ಶಬ್ದ, ಜನರ ಮಾತು ಅಥವಾ ಬೇರೆ ಯಾವುದಕ್ಕೂ ಅವನು ಗಮನ ಕೊಡುವುದಿಲ್ಲ. ಅದಕ್ಕಾಗಿಯೇ ಅವನು ಗುರಿಯನ್ನು ತಲುಪುತ್ತಾನೆ. ನಮ್ಮ ಜೀವನವೂ ಹಾಗೆಯೇ. ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಕೊಟ್ಟರೆ ದಾರಿಯಲ್ಲಿ ಬರುವ ಅಡೆತಡೆಗಳು ನಿಮ್ಮನ್ನು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ನೆನಪಿಡಿ, ಗುರಿಯ ಬಗ್ಗೆ ಎಲ್ಲರಿಗೂ ಹೇಳುವುದಕ್ಕಿಂತ ಗುರಿಗಾಗಿ ಪ್ರತಿದಿನ ಮೌನವಾಗಿ ದುಡಿಯಿರಿ. ಒಂದು ದಿನ ನಿಮ್ಮ ಯಶಸ್ಸೇ ಜಗತ್ತಿಗೆ ನಿಮ್ಮ ಕಥೆಯನ್ನು ಹೇಳುತ್ತದೆ. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದ ನಿಮ್ಮ ಸಮಯವನ್ನು ಅನಗತ್ಯ ವಿಷಯಗಳಿಗೆ ವ್ಯರ್ಥ ಮಾಡಬೇಡಿ. ನಿಮ್ಮ ಕನಸುಗಳ ಮೇಲೆ ಗಮನ ಕೊಡಿ. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ.
ಮತ್ತು ಮೌನವಾಗಿ ನಿಮ್ಮ ಯಶಸ್ಸನ್ನು ನಿರ್ಮಿಸಿ. ಒಂದು ದಿನ ನೀವು ಕನಸು ಕಂಡ ಜೀವನವೇ ನಿಮ್ಮ ವಾಸ್ತವವಾಗುತ್ತದೆ. 6. ಯಶಸ್ಸಿನ ನಂತರ ನಿಮ್ಮ ಕೆಲಸವೇ ಮಾತನಾಡುತ್ತದೆ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಜನರು ನಿಮ್ಮ ಮಾತಿಗಿಂತ ನಿಮ್ಮ ಕೆಲಸಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ನೀವು ಏನು ಹೇಳುತ್ತೀರಿ ಎಂಬುದಕ್ಕಿಂತ ನೀವು ಏನು ಸಾಧಿಸುತ್ತೀರಿ ಎಂಬುದೇ ನಿಮ್ಮ ನಿಜವಾದ ಪರಿಚಯವಾಗುತ್ತದೆ. ಅನೇಕ ಜನರು ತಮ್ಮ ಕನಸುಗಳ ಬಗ್ಗೆ ಎಲ್ಲರಿಗೂ ಹೇಳುತ್ತಿರುತ್ತಾರೆ, ಆದರೆ ಕೆಲವೇ ಜನರು ಮೌನವಾಗಿ ಅದಕ್ಕಾಗಿ ದುಡಿಯುತ್ತಾರೆ. ಕೊನೆಗೆ ಮಾತನಾಡಿದವರನ್ನು ಜನರು ಮರೆತು ಬಿಡಬಹುದು, ಆದರೆ ಸಾಧನೆ ಮಾಡಿದವರನ್ನು ಜಗತ್ತು ನೆನಪಿಟ್ಟುಕೊಳ್ಳುತ್ತದೆ. ಒಂದು ಮರವನ್ನು ನೋಡಿ, ಅದು ಬೆಳೆಯುವಾಗ ಯಾವುದೇ ಶಬ್ದ ಮಾಡುವುದಿಲ್ಲ. ಅದು ಮೌನವಾಗಿ ಬೇರುಗಳನ್ನು ಬಲಪಡಿಸುತ್ತದೆ, ನಿಧಾನವಾಗಿ ಕೊಂಬೆಗಳನ್ನು ಬೆಳೆಸುತ್ತದೆ. ಆದರೆ ಹಣ್ಣು ಬಂದಾಗ ಅದನ್ನು ನೋಡಲು ಮತ್ತು ಅದರ ನೆರಳಿನಲ್ಲಿ ನಿಲ್ಲಲು ಎಲ್ಲರೂ ಬರುತ್ತಾರೆ. ನಮ್ಮ ಜೀವನವೂ ಇದೇ ರೀತಿ. ಮೊದಲು ನಿಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ, ನಂತರ ಯಶಸ್ಸು ತಾನಾಗಿಯೇ ನಿಮ್ಮ ಹೆಸರನ್ನು ಎಲ್ಲರಿಗೂ ಪರಿಚಯಿಸುತ್ತದೆ. ಇತರರು ನಿಮ್ಮನ್ನು ನಂಬುತ್ತಾರೆಯೇ ಇಲ್ಲವೇ ಎಂಬುದರ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ನಿಮ್ಮ ಗುರಿಯ ಮೇಲೆ ನಂಬಿಕೆಯಿಟ್ಟು ಪ್ರತಿದಿನ ದುಡಿಯಿರಿ, ಏಕೆಂದರೆ ನಿಮ್ಮ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಬರುತ್ತದೆ, ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಆಗ ನೀವು ಏನನ್ನೂ ಹೇಳಬೇಕಾಗುವುದಿಲ್ಲ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ನೆನಪಿಡಿ, ಮಾತುಗಳು ಕೆಲ ಕ್ಷಣ ಮಾತ್ರ ಬದುಕುತ್ತವೆ, ಆದರೆ ಸಾಧನೆಗಳು ಇತಿಹಾಸವಾಗುತ್ತವೆ. ಆದ್ದರಿಂದ ಸ್ನೇಹಿತರೆ, ಕಡಿಮೆ ಮಾತನಾಡಿ ಹೆಚ್ಚು ದುಡಿಯಿರಿ, ಏಕೆಂದರೆ ಕೊನೆಯಲ್ಲಿ ಜಗತ್ತು ಕೇಳುವುದು ನಿಮ್ಮ ಧ್ವನಿಯನ್ನಲ್ಲ, ನಿಮ್ಮ ಯಶಸ್ಸಿನ ಕಥೆಯನ್ನು. ಕೊನೆಯ ಸಂದೇಶ ಸ್ನೇಹಿತರೆ, ಮೌನ ಎಂದರೆ ಭಯವಲ್ಲ, ಮೌನ ಎಂದರೆ ದುರ್ಬಲತೆಯೂ ಅಲ್ಲ. ಮೌನ ಎಂದರೆ ನಿಮ್ಮ ಶಕ್ತಿಯನ್ನು ಸರಿಯಾದ ಸಮಯಕ್ಕೆ ಉಳಿಸಿಕೊಳ್ಳುವುದು. ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಕಡಿಮೆ ಮಾತನಾಡಿ, ಹೆಚ್ಚು ಕಲಿಯಿರಿ, ಹೆಚ್ಚು ದುಡಿಯಿರಿ. ನಿಮ್ಮ ಯಶಸ್ಸನ್ನು ನಿಮ್ಮ ಪರವಾಗಿ ಮಾತನಾಡಲು ಬಿಡಿ. ಒಂದು ದಿನ ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ಮೋಟಿವೇಶನ್ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.